ಏನು ಇನ್ನೂ ಬೆಳಿಬೇಕು, ಕರೀತಾ ಇರ್ಬೇಕು ಎಲ್ರು. ಎಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರ ಸ್ಟಾರ್ಟ್ ಮಾಡಿರ್ತಾರೆ. ನನಗೆ ಒಂದ್ ತಿಂಗಳೇ ನಂಬಿಕೆ ಇಲ್ಲ, ಇವನು 6 ತಿಂಗಳು ಅಂತವನೆ. ಇಳಿಸಿದ ತಕ್ಷಣ ಪ್ಯಾಂಟ್ ಉದ್ರೋಗ್ಬಿಟ್ಟೈತೆ, ಬೆಲ್ಟ್ ಬಿಚ್ಚೋಗ್ಬಿಟ್ಟೈತೆ, ಪ್ಯಾಂಟ್ ಉದ್ರೋಗ್ಬಿಟ್ಟೈತೆ. 11, 12, 13, 14. ಗೈಸ್ ಫೈನಲಿ ಅಪ್ಪ ಎಕ್ಸ್ಪೆಕ್ಟೇಷನ್ಗೂ ಮೀರಿನೇ ತುಂಬಾ ಖುಷಿ ಆಗ್ತಿದೆ ಒಟ್ಟಿನಲ್ಲಿ. ಏನ್ ಪ್ರೇಮ್ ನಾನು ಎಂಟ್ರಿ ಆಗ್ತಿದ್ದಂಗೆನೆ ನಾನು ಆದಾಗಲ್ಲ ಸ್ಟೇಜ್ ಮೇಲೆ ಹತ್ತಿದ ತಕ್ಷಣ ಫುಲ್ಲು ಅದು ಏನ್ ಗೊತ್ತಾ ಅವನಿಗೆ ಗೊತ್ತಾಗ್ತಿಲ್ಲ. ಅಲ್ಲ ಪ್ರೇಮ್, ಒಳಗಡೆ ಹೋಗ್ತಿದ್ದಂಗೆನೆ ಲೈಕ್ ಆ ಜೋಶ್ ನೋಡಿ ಅಪ್ಪ ನಾನೇ ಒಂದ್ ಸೆಕೆಂಡ್ ಅರೆ ನಾನು ಯಾವತ್ತೂ ಆ ಥರ ಕೇಳೂ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಕಾಲೇಜರಿಗೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಒಂದಿಷ್ಟು ಜನಕ್ಕೆ ಅಂದರೆ ಅವ್ರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಯಾಕಂದರೆ ಮೈ ಮೇಲೆ ಬಿದ್ದುಬಿಟ್ರೆ ಪಾಪ ಮೈ ಮೇಲೆ ಬಿದ್ದರೆ ಅನ್ಕಂಫರ್ಟೇಬಲ್ ಆಗ್ಬೋತ್ತೆ ಅಂತ ಅಂದ್ಕೊಂಡು ಅವ್ರು ಯಾರಿಗೂ ಕೂಡ ಲೈಕ್ ಇಷ್ಟ ಕೆಲವರಿಗೂ ಬೇಕಿತ್ತು ಫೋಟೋಸು, ಬಟ್ ಅದರ ಅವ್ರಿಗೂ ರಿಸ್ಟ್ರಿಕ್ಷನ್ ಇಟ್ಟಿದ್ರು. ಬಟ್ ಎನಿವೇಸ್ ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗ್ತೈತಪ್ಪ, ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅಂತೂ ಇಂತೂ 4 ವರ್ಷದಿಂದ ಮಾಡಿದ್ಕೂ ಸಾರ್ಥಕ ಆಯಿತು. ನಮ್ಮ ಹುಡುಗರನ್ನ ಕೇಳ್ಕೊಂಬರೋಣ ಒಂದೊಂದೇ. ಹೆಂಗನ್ಸ್ತು? ಅಲ್ಲ ನನಗೆ ಗ್ಯಾಪಲ್ಲಿ ನನಗೆ ಟೆನ್ಷನ್. ಅಣ್ಣ ಅಂದಿಲ್ಲ. ಹೌದಾ? ಬಂದ್ಬಿಟ್ರ ಹೆಣ್ಣು ಅವರು ಆ ಹುಡುಗಿ ಸ್ಟೇಜ್ ಹತ್ರ ನಿನ್ ಫೋಟೋ ಇಡ್ಸ್ಕೊಂತಿಲ್ಲ, ಅವಾಗ ಹಿಂಗಂದಿ ಮ್ಯಾಚಿಂಗ್ ಅಂದ್ರು. ನಾನು ಸರಿ ಯಾಕೆ ಸುಮ್ನೆ ಅಂತ ನಾನು ಒಳಗೆ ಬಂದ್ಬಿಟ್ಟೆ. ಇಲ್ಲಿ ಬಂದು ಡೈರೆಕ್ಟ್ ಫೋಟೋನೇ ಕೇಳ್ಬಿಡ್ತು. ಓವರಲ್ಲಿ ಹೆಂಗನ್ಸು ಶಿಶಾ? ಅಲ್ಲ ನೀನು ಆ ಕಡೆ ಕಿಳಿಬೇಕಿತ್ತು, ಬಟ್ ಅಣ್ಣ ಬ್ಯಾಡ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದ. ಆದ್ರೆ ಇದನ್ನೆಲ್ಲ ನೋಡಿ ಏನನ್ಸ್ತು? ಖುಷಿ ಆಯ್ತು. ಒಂದು ಕಷ್ಟಕ್ಕೆ ಫಲ ಅಂತಿರಲ್ಲ, ಅದ್ ಸಿಕ್ಕೈತಿ ನಿನ್ಗೆ. ಬಟ್ ಎಲ್ಲ ನನಗೆ ಅದು ಲಾಸ್ಟ್ ವರ್ಗೂ ಒಂದೇ ಒಂದು ನನ್ನ ತಲೆಗೆ ಬಂದಿದ್ದು, ಇನ್ನು ಮೈಸೂರ್ಗೆ ಹೋಗೋ ಬದಲು ಬೆಂಗಳೂರಲ್ಲೇ ಮಾಡಿರ್ಬೋದಾಗಿತ್ತು ಅಂತ. ಸಿಲ್ವರ್ ಪ್ಲೇ ಬಟ್ ಅದೊಂದೇ ತಲೆಯಲ್ಲಿ ಕಾಡಿದ್ದು. ಇನ್ನೂ ಗ್ರ್ಯಾಂಡ್ ಆಗಿ ಹೋಗಿರೋದು ಅವಾಗ ಅದು. ಎಸ್ ಕರೆಕ್ಟ್. ಏನಂದ್ರೆ ಮೈಸೂರಲ್ಲಿ ಅವತ್ತಿನ ದಿನ ಅಮಾವಾಸ್ಯೆ ಮತ್ತೆ ಬಿಗ್ ಬಾಸ್ ಸೀಸನ್ ಫೈನಲ್ ಸೀಸನ್ ಬೇರೆ. ಪವನ್ ಹೇಳ್ದಂಗೆನೆ ಸಿಲ್ವರ್ ಪ್ಲೇ ಬಟನ್ ಬೆಂಗಳೂರಲ್ಲಿ ಓಪನ್ ಮಾಡ್ಬೇಕಿತ್ತು. ಅಂಡ್ ಅದು ನನ್ಗೊಂದು ಖುಷಿ ತೋಟ್ನಲ್ಲಿ ದೇವಸ್ಥಾನದಲ್ಲಿ ಓಪನ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಜೊತೆನೂ ಓಪನ್ ಮಾಡ್ಬೇಕು ಅಂತ ಇತ್ತು. ಸೊ ಅವ್ನು ಹೇಳ್ದಂಗೆ ಬೆಂಗಳೂರಲ್ಲೇ ಓಪನ್ ಮಾಡಬೇಕಿತ್ತು. ಸೊ ಎನಿವೇಸ್ ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಮೀಟಪ್ ಅಂತ ಇದ್ರೆ ಬೆಂಗಳೂರಲ್ಲಿ ಡೆಫಿನೆಟ್ಲಿ ಬೆಂಗಳೂರಲ್ಲೇ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನಮ್ಮ ಪ್ರೇಮ್ ಕಡೆಗೆ ಬರೋಣ. ಪ್ರೇಮ್ ಏನಂತ ಪ್ರೇಮ್ ನೋಡ್ಬಿಟ್ಟು? ಖುಷಿ ಆಯ್ತು, ನಿನ್ ಗ್ರೋತ್ಗೆ ಕಂಗ್ರಾಚುಲೇಷನ್ಸ್. ಹೌದಾ ಪ್ರೇಮ್? ಆಮೇಲೆ ಅಷ್ಟೇ, ಬೇರೆ ಏನೋ ಮಾತಾಡ್ಲಿ ಅಷ್ಟೇ ಗೈಸ್, ಸಾಕು. ಇಬ್ರದ್ದು ಒಪಿನಿಯನ್ ನಂಗೆ ಬೇಕಾಗಿತ್ತು ಅಷ್ಟೇ. ಸೊ ಏನು ಗೈಸ್, ಇವಾಗ ನಮ್ಮ ಚಿರುನ್ ಕೇಳೋಣ ಅವನಿಗೆ ಏನು ಅನ್ಸ್ತು ಅಂತ. ಬಿಕಾಸ್ ಅವನಿಗೂ ಫಸ್ಟ್ ಟೈಮ್ ಅವನಿಗೆ ಇದಿರೋದು. ಇಟ್ಕೋ, ನೆಕ್ಸ್ಟ್ ಟೈಮ್ ಹೋದ್ರೆ ವಾಶ್ರೂಮ್ ಅಲ್ಲೇ ಎಲ್ಲಿದೆ ಗೈಸ್ ನಾವು ಹೋಗಿರೋದು ಗರ್ಲ್ಸ್ ಕಾಲೇಜ್, ಕಂಪ್ಲೀಟ್ಲಿ ಗರ್ಲ್ಸ್ ಕಾಲೇಜು. ಪಾಪ ಇವರಿಬ್ರಿಗೂ ನನಗೇನಿಲ್ಲ, ಅವ್ರಿಗೆ ಲಂಡನ್ ಅರ್ಜೆಂಟ್ ಆಗ್ಬಿಟ್ಟೈತೆ. ಬಟ್ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಕೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಅದು ಗರ್ಲ್ಸ್ ಕಾಲೇಜ್ ಬೇರೆ. ಸೊ ಅದಕ್ಕೆ ಅವರು ಪಾಪ ತಡ್ಕೊಂಡಿದ್ದಾರೆ. ಎಲ್ಲರೂ ಹೋಟ್ಲಿಗೆ ಹೋಗಿ ಕಾಮನ್ ಸೆನ್ಸ್ ಇಲ್ಲ ನಿನಗೆಲ್ವಾ ಶಿಶ? ನಾವು ನೋಡು ಎಷ್ಟು ಆರಾಮಾಗಿದ್ದೀವಿ. ಹೋಲಿ ಬಿಡಾಯ್ತು. ಹೇಳೋ ಏನ್ ಅನ್ಸ್ತಪ್ಪ? ಅಲ್ಲಿ ಎಕ್ತಾ ಇದೀನಿ, ಒಂದೊಂದು ಮೆಟ್ಲು ಅವ್ರು ಒಂದೊಂದು ಕಿರ್ಚಿಗೂ ಒಂದೊಂದ್ಸರಿ ಗೂಸ್ ಬಂಪ್ಸ್ ಎದಳುತ್ತೆ ಇಳಿಯುತ್ತೆ. ಓ ತುಂಬಾ ಇದೆ. ಚಿರು ಭಾಷಣ ಸೂಪರ್. ಏನ್ ಕೊಟ್ಟಣ? ಹೌದು, ನಾನು ಮರ್ತೇ ಹೋಗಿದ್ದೀನಿ. ಅಲ್ಲಿ ಏನ್ ಮಾತಾಡೋದು ನನಗೂ ಕರೆಕ್ಟ್ ಆಗಿ ಅಪ್ಪ ಇಲ್ಲ. ಆಮೇಲೆ ನಮ್ಗೆಲ್ಲ ಪ್ರೀತಿ. ಗೈಸ್, ಈ ವ್ಲಾಗ್ ನ ಅಪ್ಪ ಅಮ್ಮ ಡೆಫಿನೆಟ್ಲಿ ನೋಡ್ತಾರೆ. ಅಂಡ್ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. 4-5 ವರ್ಷದ ಮುಂಚೆ ಕನ್ಸು ಕಾಣ್ತಿದ್ದು. ಆ್ಯಂಡ್ ಫೈನಲಿ ಇವಾಗ ಆಗಿದೆ. ಹೆಂಗಂದ್ರೆ, ಸೊ ನನ್ನ ಫಸ್ಟ್ ವಿಡಿಯೋ ವೈರಲ್ ಆದಾಗ ಪ್ರೇಮ್ ಜೊತೆ ಲೈಕ್ ಅದು TVS ಗಾಡಿ ಮಾಡಿದಾಗ್ಲೇ 500 1500 ಫಾಲೋವರ್ಸ್ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ನಾನು ಮೋಸ್ಟ್ಲಿ ಪವನ್ಗೂ ಮತ್ತು ಅನೀಶ್ಗೆ ಇನ್ಯಾರಿದ್ರು, ಇವರಿಬ್ರಿಗೂ ಇಲ್ಲ ಇನ್ನೊಬ್ರಿಗೆ ಯಾರೋ ಮಾಡಿದ್ದೆ.
ಕಾಲ್ ಮಾಡ್ಬಿಟ್ಟೆಲ್ಲ ಲೈಕ್ ನನ್ನ ಖುಷಿನ ಹೇಳ್ಕೊತಿದ್ದೆ. 1500 1500 ಆಯ್ತು, 8 ಲಕ್ಷ ಹೋಯ್ತು, 8 ಲಕ್ಷ ಹೋಯ್ತು ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಿತ್ತು. ಅಷ್ಟು ಇತ್ತು ನನಗೆ. ಒಂದು ಅಪ್ಲೋಡ್ ಮಾಡ್ಬೇಕೇನಂದ್ರೆ ನಂದು ಇಂದು ಸಿಕ್ಕಾಪಟ್ಟೆ ಒಂದು ರೀಲ್ಸ್ ಐತೆ ಗೈಸ್. ನಂದು ಒಂದು ಹಳೆ ರೀಲ್ಸ್ ಐತೆ, ನೀವು ನೋಡಿದ್ರೆ ಕಂಗಾಲಾಗ್ಬಿಡ್ತೀರ. ಯಪ್ಪ ಬ್ರೇಕಪ್ ಆಗಿ ನೀನು ಒಂದು ವಿಡಿಯೋ ನೋಡಿದ್ಯೋ, ಇನ್ನು ಎಷ್ಟು ವಿಡಿಯೋ ಐತೆ ಗೊತ್ತಾ? ಋತಿಕ್ ಅವ್ರ ಮನೆ ಲೇಔಟ್ ಹತ್ರ ಮಾಡಿರೋ. ಹೌದೌದು, ಲಾಲ್ ಬಾಗ್ ಅಲ್ಲಿ ಮಾಡಿದ್ವಿ. ಕ್ರೇಜಿ ಇದೆ ಗೈಸ್. ಒಟ್ನಲ್ಲಿ ಆ ಒಂದು ಸ್ಟೇಜ್ ಇದೆಯಲ್ಲ, ಅದನ್ನ ಹಾಕಿದ್ರೆ ಪಕ್ಕ ಕುಡುಂಕು ಆ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್. ಅಂದ್ರೆ ಆ ಸ್ಟೇಜ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ. ಅಂದ್ರೆ ಇವಾಗ ನಾನು ಕಾಲೇಜ್ ಹೋಗ್ತಿರೋ ಟೈಮಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು 9-10 ಎಲ್ಲ 6-7 ಜನನ ಲಾಲ್ಬಾಗ್ ಕರ್ಕೊಂಡು ಹೋಗಿ ಅಲ್ಲೊಂದು 2-3 ವಿಡಿಯೋ ಶೂಟ್ ಮುಗಿಸಿ. ಸೊ ಅವಾಗ ಹೆಂಗಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಲೀಟ್ ಆಕ್ಷನ್ ವಿಡಿಯೋಸ್, ಆಮೇಲೆ ಲಿಪ್ಸಿಂಕು, ಆಮೇಲೆ ಬಂದಿದ್ದು ಕಾಮಿಡಿಗೆ. ಅದಕ್ಕೂ ಮುಂಚೆ ತುಂಬಾ ಮಾಡಿದೆ, ಏನೇನೋ ಮಾಡಿದೆ. ಒಟ್ಟಿನಲ್ಲಿ ಅಂತೂ ಇಂತೂ ಅವನು ಹೇಳ್ದಂಗೆ ಪ್ರತಿಫಲ ಸಿಕ್ತು. ಅದೊಂದು ವಿಡಿಯೋ ಇನ್ನೊಂದಿದೆ, ಒಂದು ಟ್ರಾನ್ಸಿಷನ್ ವಿಡಿಯೋ. ನಮ್ ಗೌತಮ್ ಹೇಳ್ತಾನೆ ಹಿಂಗ್ ಪೌಡರ್ ಹಾಕಿದ್ದೆ ಅವನು ಹೇಳದ್ ಸರ್ ಕರೆಕ್ಟ್ ಟ್ರಾನ್ಸಿಷನ್, ಕರೆಕ್ಟ್ ಸ್ಲೋ ಮೋಷನ್ ಕೂಡ ಮಾಡಿದ್ದೆ. ಕ್ರೇಜಿ ಇತ್ತಪ್ಪ. ಒಟ್ಟಿನಲ್ಲಿ ಓವರ್ ಆಲ್ ಬೆಸ್ಟ್ ಆಫ್ ಬೆಸ್ಟ್. ಹೆಂಗ್ ರೇಖಿದ್ರೆ ಪ್ರೇಮ್ ಇದ ಪೌಡರ್ ಕೊಡ್ತೀನಿ ಇನ್ನೊಂದ್ಸತಿ ಯಾಕೋ ಏನಾಗಲ್ಲ. ನಾವು ಹೊರಗಡೆ ಹೊಗೆದು ಗೊತ್ತಾಯ್ತಲ್ಲ, ಹೊಗೆ ಎಸಿ ಹೊಗೆಯಿಂದಲೇ. ಇಲ್ಲ ಎಸಿ ಹೌದಾ? AC ಹೀಟ್ ಆಗುತ್ತಾನೆ. ಶಿಶು ಒಂದ್ ನಿಮಿಷ ಯಾಕೋ ಇದೇನ್ ಹೊಗೆ? ಇವಾಗ ಟೈರ್ ಹೊಗೆ ಇತ್ತು. ನಿಮಿಷ ಬೈಸಣಿಂದ ಏನೋ ಸ್ಮೆಲ್ ಬರ್ತಿದೆ ಅಂತ. ರೈಟ್ ಹಾಕು. ನಮ್ ಕಾರ್ದೆ ಅನ್ಕೊಂಡು ಏನೋ ಆಗ್ತೈತೆ ಅಂತ. ಟೈರ್ ಇದೆ, ಇಲ್ಲ ಹಾಕು. ನಿಲ್ಸಿ ಬಾಯ್ ಕಮ್ಮಿ ಮಾಡು ಗೈಸ್. ನೋಡಿ ಹೊಗೆ ಬರ್ತೈತೆ ಈ ಕಡೆಯಿಂದ, ಇಲ್ಲಿಂದ ಹೊಗೆ ಬರ್ತೈತೆ. ಇದು ಇಲ್ಲಿಂದ ನಾವು ಏನೋ ಸ್ಮೆಲ್ಲು ಅಂತ ಇದ್ವಿ, ಬಟ್ ಅದು ಟೈರಿಂದ ಬರ್ತಾ ಇರೋದು. ನಾನು AC ಹೊಗೆ ಎಲ್ಲ ಬರ್ತೈತೆ. ನಾನು ಗಾಬರಿ ಬಿದ್ದೋದೆ. ಚೆಕ್ ಮಾಡ್ತಾ ಇದ್ದೀವಿ, ಅದು ಎಲ್ಲಿಂದ ಹೊಗೆ ಬರ್ತದೆ ಗೊತ್ತಿಲ್ಲ. ಅದೇ ಅಣ್ಣ ಕಾರ್ದು ಯಾವುದೋ ಸ್ಮೆಲ್ ಬರ್ತೈತೆ, ನಾವು ಅದೇ ನೋಡ್ತಾ ಇದೀವಿ. ಅಲ್ಲ ಗೈಸ್, ನಾವು ಕಾಲೇಜಲ್ಲಿ ಇದ್ದಾಗ ಆಗ್ಬಿಟ್ಟಿದ್ರೆ ಏನ್ ಕತೆ ಪ್ರೇಮ್ ಇದು. ಶೇಟ್ ಅಪ್ಪ ಒಂಥರ ಆಗ್ಬಿಡ್ತಿತ್ತು. ಬಟ್ ಆಗಿದೆಲ್ಲ ಒಳ್ಳೇದಕ್ಕೆ. ಕಾಲೇಜಿಂದ ಆದ್ಮೇಲೆ ಆಗಿದೆ ಅಲ್ವಾ. ಸೊ ಇಲ್ಲೇ ಎಲ್ಲೋ ಇಲ್ಲಿ ಪ್ರೇಮ್ ಇಲ್ಲಿ ಕಾರ್ ಅಸಿಸ್ಟ್ ಎಲ್ಲೋ ಐತೆ ಪ್ರೇಮ್. ಇಲ್ಲಿ ನೋಡು, ನಾವು ಹತ್ತತ್ರ 1 ಕಿಲೋಮೀಟರ್ ಮುಂದೆ ಬಂದಿದ್ದಲ್ಲ, 1 ಕಿಲೋಮೀಟರ್ ಸೇಮ್ ಅದೇ ಇದ್ರಲ್ಲಿ ಬಂದಿದ್ದೀವಿ. ಹೋಗಿ ನಾನು ಯಪ್ಪ ಏನಿದು ಹೋಗೆ. ಗೈಸ್ ಹೊರಟ್ವಿ ಮತ್ತೆ. ಸದ್ಯಕ್ಕೆ ಅವರು ಮೆಲ್ಲಕ್ಕೆ ಹೋಗಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಮೆಲ್ಲಕ್ಕೆ ಹೋಗ್ತಾ ಇದೀವಿ. ಗೈಸ್ ನನಗೆ ಎಷ್ಟು ನಗ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ಇನ್ನೇನೋ ಇಳಿಬೇಕು 100 ಮೀಟ್ರ್ ಇಲ್ಲಿಂದ ಕಾಲೇಜಿಗೆ ಮುಂದೆ ಐತೆ. ಜಸ್ಟ್ ಇಳಿಬೇಕು, ಪ್ಯಾಂಟು ಏನೋ ಬೆಲ್ಟ್ ಕಿತ್ತೋಗ್ಬಿಟ್ಟೈತೆ ಚಿರುದು. ಪಾಪ ಗೈಸ್ ಅವನು ಯಪ್ಪ. ಅಷ್ಟು ಅರ್ಜೆಂಟಾಗಿ ಹೋಯ್ತಿರೋದು. ಗೊತ್ತು. ಊಟಕ್ಕೆ ಬಂದಿವಿ ಗೈಸ್. ಫೈನಲಿ ಇವಾಗ ಊಟಕ್ಕೆ ಬಂದಿದ್ದೀವಿ, ತಿನ್ನಬೇಕು. ನಾನು ತಿನ್ನಲ್ಲ, ಫುಲ್ ಸ್ಟ್ರಿಕ್ಟಲ್ಲಿ ಇದ್ದೀನಿ ಇವಾಗ. ನೀನು ತಿನ್ನಂಗಿಲ್ಲ, ಕರ್ಡ್ ರೈಸ್ ಮಾತ್ರ ತಿನ್ನಬೇಕು. ಹಬ್ಬ ಅಂದ್ರೆ 10 ದಿನ ಹೋಗ್ತೇವೆ ಜಿಮ್ಗೆ. ನೀನು 10 ದಿನ ನಾನು ಡಯಟ್ ಫಾಲೋ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಬೆಡ್ಸಲ್ಲ. ಆಮೇಲೆ ಜಿಮ್ಗೆ ನಾನು 6 ತಿಂಗಳು ಹೋಗಲ್ಲ. 6 ತಿಂಗಳು ಹೋಗ್ತೀಯಾ? ನನಗೆ 1 ತಿಂಗಳೇ ನಂಬಿಕೆ ಇಲ್ಲ, ಇವನು 6 ತಿಂಗಳು ಅಂತವನೇ. ಇದೆಲ್ಲ ಏನಿಗೆ ಗೊತ್ತಾ, 6 ತಿಂಗಳಾದ್ಮೇಲೆ ರಿಪೀಟ್ ಹಾಕೋಕ್ಕಿಲ್ಲ. ಬಿರಿಯಾನಿ ಬಂತು, ಹಾಗೆ ಇದೇನಿದು ಗೀ ರೈಸು. ಆ್ಯಂಡ್ ನಮ್ಮ ಟ್ರೈನರ್ ಹೇಳಿರೋದೇನೆಂದರೆ, ರೈಸಲ್ಲಿ ಇಷ್ಟು ರೈಸ್ ತಿನ್ಕೊಳ್ಳಿ, ಚಿಕನ್ ಜಾಸ್ತಿ ತಿನ್ನಿ ಅಂತ ಹೇಳಿದರೆ. ಅದಕ್ಕೆ ಇವಾಗ ಗ್ರಿಲ್ಡು ಮತ್ತು ಏನೇನು ಚಿಕನ್ ನಾನೇನು ಆರ್ಡ್ರ್ ಮಾಡಿಲ್ಲ, ಅವ್ರು ಏನೇನು ಆರ್ಡ್ರ್ ಮಾಡಿದಾರೋ ಅದರಲ್ಲೇ ಒಂದಿಷ್ಟು ತಿನ್ಬೋದು, ಚಿಕನ್ ಜಾಸ್ತಿ ತಿನ್ನಿ ಅಂತ ಹೇಳಿದರೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ರೈಸು, ಮಿಕ್ಕಿದೆಲ್ಲ ಚಿಕನ್ ಅಷ್ಟೇ. ಕಣ್ಣ ಮುಂದೆ ಪೆಪ್ಸಿ, ಅಲ್ಲೂ ಕೂಡ ಪೆಪ್ಸಿ. ಅದು ಏನೋ ಹಿಂಗೆ ಮುಂದೆಗಡೆ ಹಿಂಗೆ ಬಂದ್ಬಿಟ್ಟು ತೋರಿಸಿ ಕುಡಿಯೋದು. ನೀನು ಚೆನ್ನಾಗಿರ್ಬೇಕು ಬಿಡೋ. ಆಗಲ್ಲ, ನಾವು ಹಂಗೆಲ್ಲ ಕುಡಿಯಲ್ಲ ಗೈಸ್, ಬಿಟ್ಬಿಟ್ಟಿದ್ದೀನಿ. ಡಯಟ್ ಈಸ್ ಅಷ್ಟು ಡಯಟ್ ಗೈಸ್. ಫೈನಲಿ ತಿಂದಿದ್ದೆಲ್ಲ ಆಯಿತು. ಅಣ್ಣ ನಮಸ್ಕಾರ ಅಣ್ಣ. ಹೋದ್ಸಲಿ ಹೊಸಕೋಟೆ ಬಿರಿಯಲ್ಲೇನೋ ಯಾಮರ್ಸ್ತಾ. ಪ್ರೀತಿ ವಿಶ್ವಾಸ ಬಿಡೋ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಗೊತ್ತು. ಗೈಸ್ ಹೊಡ್ತಾರೆ ಫೈನಲಿ. ಥ್ಯಾಂಕ್ ಯು ವಿನಯ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಬ್ರೋ ಜೊತೆಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ದಿನೇಶ್. ಓಕೆ ಹುಷಾರು, ಮತ್ತೆ ಸಿಗುವ ಶೂಟಿಗೆ. ಹಾಂ, ಎಕ್ಸೈಟ್ಮೆಂಟ್ನ ನಮ್ಮ ಅಪ್ಪ ಅಮ್ಮ ಹತ್ರ ಹೇಳ್ಕೋಬೇಕು. ನಾನು ವೇಟಿಂಗ್. ಸದ್ಯಕ್ಕೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಕಾರು ತುಂಬ ಚೆನ್ನಾಗಿತ್ತು ಅಂದರೆ ನಮಗೂ ಒಳ್ಳೆಯದು. ಇನ್ ಕೇಸ್ ಇಲ್ಲ ಅಂದರೆ ಏನು ಮಾಡೋದು. ಸದ್ಯಕ್ಕೇನು ಹೊಗೆ ಬಂದಿಲ್ಲ ಅಂದರೆ ಸಾಕು ಗೈಸ್. ಆನ್ ಮಾಡ್ತಾನೆ ನೋಡಿ ಇವಾಗ.
ಅದು ಏನು ಗೊತ್ತಾ, ನಾನು ಈ ಕಡೆ ಕೂತ್ಕೊಂಡಿದ್ದೀನಿ, ನನಗೆ ಭಯ. ಇಲ್ಲಿ ಟೈರ್ ಇಲ್ಲಿದೆ, ಅಲ್ಲಿ ನಾನಿದೆ, ಅಲ್ಲಿ ಕೂತಿದ್ದೀನಿ. ವಯಸ್ಸು ಮನೆ ಹೋಗ್ತಾ ಇದ್ದೀವಿ. ಗ್ಯಾಪಲ್ಲಿ ಪ್ರೋಟೀನ್ ಬಾರ್ ತಿಂತಾಯಿದ್ದೀನಿ. ನಂದೊಂದು ಪ್ರೋಟೀನ್ ಬಾರ್ನ ಹುಡುಗ ಕಿತ್ಕೊಂಡ, ಅವನು ಏನೋ ತಿನ್ಬೇಕಂತ. ಜಿಮ್ಮು ಗೈಸ್ ಫೈನಲಿ ಬಂದ್ವಿ ಇವಾಗ. ಆ್ಯಂಡ್ ಇವಾಗ ಪವನ್ ಈ ಕಾರ್ನ ಬಿಟ್ಟು ನಾವು ನಮ್ಮ ಕಾರ್ನ ಎತ್ಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ನಮ್ಮ ಮದರ್ ಇಂಡಿಯಾ ಫಾದರ್ ಇಂಡಿಯಾಗೆ ಹೇಳುವ. ಏಯ್ ಪ್ರೇಮ್ ಹೋಗಿ ಸೈಡಿಗೆ. ಅಂತೂ ಇಂತೂ ನಮ್ಮ ಜೊತೆಲಿದ್ದವರೆಲ್ಲ ಮನೆ ಕಟ್ಸ್ಕೊಂಡು ಆರಾಮಾಗವ್ರೆ. ನಾವೇ ಪ್ರೇಮ್ ನಾವೇ ಪ್ರೇಮ್, ಏನು ಮಾಡೋಕ್ಕಾಗಲ್ಲ. ಗೈಸ್ ಫೈನಲಿ ಪವನ್ ನೋಡ್ತಾನೆ. ಬಾಯ್ 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 ಶಿಶಾ, ಥ್ಯಾಂಕ್ ಯು ಬಂದಿದ್ಕೆ. ಬಾಯ್ 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 ಬಾಯ್. ಗೈಸ್ ಪ್ರೇಮ್ ಹೊಡ್ತಾನೆ. ಥ್ಯಾಂಕ್ ಯು ಪ್ರೇಮ್ ರಜಾ ಹಾಕೊಂಡು ಬಂದಿದ್ಕೆ. ಬಾಯ್ ಅಣ್ಣ, ಬಾಯ್ ಬಾಯ್ ಹುಷಾರು. ಬನ್ನಿ ಗಾಯ್ಸ್ ಮನೆಗೆ ಹೋಗುವ. ಮನೆಗೆ ಹೋಗ್ಬಿಟ್ಟು ಇವಾಗ ಮನೆಗೆ ಹೋಗಿದ ತಕ್ಷಣ ನೋಡಿ, ಮನೆಗೆ ಹೋಗಿದ ತಕ್ಷಣ ಅಮ್ಮ ಶಿಸ್ತ ಕೂರಿಸ್ತಾರೆ. ಬಾಯಿಲಿಸಿದಿ ಏನಾಯ್ತು, ಹೆಂಗಾಯ್ತು, ನಂಗೊಂಚೂರು ಹೇಳು. ಇಲ್ಲ ಫಸ್ಟ್ ಕಿರ್ಚ್ತಾರೆ ನಾವು ಇಬ್ಬರ ಮೇಲೆ, ಏನು ಇಷ್ಟು ಲೇಟು ಅಮ್ಮ ಫಸ್ಟ್ ಅದೇ ಅವಾಗ ಕೇಳಿಲ್ಲ ಅಂದ್ರೂ ನಾವು ಸ್ವಲ್ಪ ಸುದ್ದಿ ಬಾಯಿಲಿಸಿದಿ ಹೆಂಗಾಯ್ತು ಹೇಳು ಒಂಚೂರು, ನನಗೂ ಒಂಚೂರು ಹೇಳು. ಹೌದಾ, ಹೆಂಗ್ ಮಾಡಿದ್ರು ಅದೆಲ್ಲ ಅಮ್ಮ ಸ್ಲವ್. ಬನ್ನಿ ಹೋಗೋಣ. ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ನನಗೆ ಈಗಲೂ ಅಷ್ಟೇ ಆಲ್ಮೋಸ್ಟ್ ಇನ್ನೇನೋ ಕಾಲೇಜ್ ಹತ್ರ ಇಳಿಬೇಕು. ಚಿರು ಅಲ್ಲಿ ಹೋಗ್ಬಿಟ್ಟು ಒಂದು ಟೇಕ್ ತಗೋಚಿರು, ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊ ಅಂತ ಇಳಿಸಿದ ತಕ್ಷಣ ಪ್ಯಾಂಟ್ ಉದ್ರೋಗ್ಬಿಟ್ಟೈತೆ, ಬೆಲ್ಟ್ ಬಿಚ್ಚೋಗ್ಬಿಟ್ಟೈತೆ, ಪ್ಯಾಂಟ್ ಉದ್ರೋಗ್ಬಿಟ್ಟೈತೆ, ತಗೋ ಮತ್ತೆ ಒಳಗೋಲ್ಲ ಹಿಡ್ಕೊಬಿಟ್ಟಾರಪ್ಪ ಅಂತ ಹಂಗೆ. ಅದೇ ಹೊಟ್ಟೆಲಿ ಬಿಟ್ಟಿರೋಯ್ತಿತ್ತ. ಅಕಸ್ಮಾತ್ ನಾವೇನಾದ್ರು ಅಲ್ಲಿ ಹೋಗ್ಬಿಟ್ಟು ಜೋಶಾಗಿ ನಾನು ಹೀರೋ ಎಂಟ್ರಿ ಕೊಟ್ಟು ದಬ್ಬಕ್ಕಂತ ಉದ್ರೋಗಿದ್ದೆ, ಕ್ರೇಜಿ. ಆಮೇಲೆ ಅಲ್ಲೋದ್ಮೇಲೂ ಕೂಡ ಅವರೆಲ್ಲರೂ ವೆಯ್ಟ್ ಮಾಡ್ತಾರೆ. ನಾನು ಇವೊಂದು ಪ್ಯಾಂಟು ಬೆಲ್ಟ್ ಹಾಕೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಬೆಲ್ಟ್ ಹಾಕಿದ್ಮೇಲೆ ಬಂದ ಅಣ್ಣ. ಆದ್ರೆ ಇದನ್ನ ಮರೆಯೋಕ್ಕಾಗಲ್ಲ ಬಿಡಿ, ಏನಾರ ಬಂದಿದ್ದೆ. ಅವನೇನು ಗೊತ್ತಾ, 20 ನಿಮಿಷ ಅಲ್ಲ ಅಲ್ಲಿಂದ ಖಾಲಿ ಕೂತ್ಕೊಂಡಿದ್ದ, ಇಳ್ದಿದ್ದಷ್ಟೇ ಹೋದ್ರು. ಬನ್ನಿ ಇವಾಗ ಅಪ್ಪ ಅಮ್ಮಂಗೆ ಹೇಳೋಣ, ಇವ್ರ ಅಮ್ಮಂಗೆ ಹೇಳೋಣ, ನನ್ನ ಚೋಟಮ್ಮರಿಗೆ ಹೇಳೋಣ. ನನಗೆ ಇದರಲ್ಲಿ ಆ ಕಾಲೇಜ್ ಇವೆಂಟಲ್ಲೂ ಕೂಡ ಒಬ್ಬರು ಚೋಟು ಎಲ್ಲಿ ಅಂತ ಕೇಳ್ತಾಯಿದ್ರು. ಅದು ಖುಷಿ ಆಯಿತು ಸಿಕ್ಕಾಪಟ್ಟೆ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗಿದ್ದಾಳೆ ಅಂತ ಹೇಳಿದೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಡೇ. ಫೈನಲಿ ಗೈಸ್ ಫಸ್ಟು ಟೈಮು ಒಂದು ಶೂ ಗಲೀಜಾಗ್ದೇ ಬಂದಿರೋದು. ಗಲೀಜಿಲ್ಲ ಅಂದ್ರೂ ಎಷ್ಟೋ ದಿನ ಆದಮೇಲೆ ಹಾಕಿರೋದು ಈ ಪ್ಯಾಂಟಿಗೆ ಮ್ಯಾಚ್ ಆಗ್ತಿದೆ. ಈ ಪ್ಯಾಂಟ್ ತೊಗೊಂಡಿದ್ದು ಒಳ್ಳೇದಾಯ್ತು. ಮತ್ತೆ ಪಾಟ್ ಕೊಟ್ಟಿದ್ದಾರೆ, ಪಾಟ್ನ ಚೆನ್ನಾಗಿ ನೀರಾಗಿ ಬೆಳೆಸ್ಬೇಕು ಅಮ್ಮಂಗೆ ಹೇಳಿ. ನನ್ನ ಬ್ಲಾಗೇ ನೋಡ್ತಾರೆ ನೋಡಿ ಇಲ್ಲಿ. ಮಾಧೋ 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 ಹೆಂಗ್ ಬಂದ್ರ ನೀವು? ಇಬ್ರು ಮಕ್ಕಳು ಸಾಧನೆ ಮಾಡಿ. ಯಾರಿಗೆ ಖುಷಿಯಾಗಿರುತ್ತೋ ಗೊತ್ತಿಲ್ಲ. ನಮ್ಮ ಅಪ್ಪ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಲ್ಲ, ನಮ್ಮ ಅಮ್ಮನ ಹತ್ರ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಎಕ್ಸ್ಪ್ರೆಸ್ ನೋಡಿ ಗೈಸ್, ಹಕ್ಕಾವತ್ವರೆ. ಈ ಕಡೆ ನಮಗೆ ಆರತಿ ರೆಡಿ ಆಗ್ತಿದೆ. ಆರತಿ ಯಾವ ಖುಷಿಗೆ ಮಾಡ್ತಾರೋ ನಮಗೂ ಗೊತ್ತಿಲ್ಲ. ನಮ್ಮ ಪ್ರೀತಿ ಗಳಿಸಿದಿರ್ ಅಮ್ಮ ಖುಷಿ, ಏನ್ ಮಾಡಕ್ಕಲ್ಲ. ಇಬ್ರು ಅಮ್ಮಂದಿರ ಖುಷಿ. ಅಲ್ಲಿ ನೋಡಪ್ಪ ನಮ್ಮ ಅಮ್ಮ ಓಡಾಡ್ತಿರೋದು. ಆ ಪ್ರೀತಿ ಇವಾಗ ನೋಡಿ ಗೈಸ್, ಆ ಪ್ರೀತಿ ಇವಾಗ ಮುಖದಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ ಗೈಸ್. ನಾನು ಡಿಸೈಡ್ ಆಗಿದ್ದೀನಿ ಅಂದರೆ ಚಿರುಗೊಂದು ಎಕ್ಸಸೈಸ್ ಮಾಡಿಸ್ತೀನಿ, ಕಾಪ್ಸ್. ಓಕೆ, ಅದನ್ನ ಮಾಡಿಸ್ತೀನಿ, ಹೇಳ್ತೀನಿ. ಇಲ್ಲ ಸಿಂಪಲ್ ಆಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಮಾಡಿಸ್ತೀವಿ, ನಾವು ವರಿ ಮಾಡ್ಕೋಬೇಡಿ. ನೋಡಿ ಗೈಸ್, ಇಬ್ರು ಅಮ್ಮಂದಿರು ಆರತಿ ತಗೋಬರ್ತಾರೆ ನಮಗೆ. ಯಾಕೆ ಆರತಿ? ಇಬ್ರು ಅಮ್ಮಂದಿರು ನಮಗೆ ಆರತಿಯಲ್ಲಿ ಸ್ವಾಗತಿಸುತ್ತಿದ್ದಾರೆ. ಕೊಬ್ಬ ಓಡ್ಬಾ ಅಂದ್ರೆ ಏನಾ? ಓಹೋ ಇಲ್ಲ ಆತರ ಇಲ್ಲ. ಪ್ರೀತಿ ಒಬ್ರು ಕೊಡ್ತಾವ್ರೆ, ಹೆಣ್ಣು ಗಂಡು ಅಂತ ನೋಡೋದಲ್ಲ, ಪ್ರೀತಿ ಬೆಳೆಸ್ಕೊಳ್ಳೋರು. ಅಲ್ಲಿ ಎಲ್ಲೋ ನೀರ್ ಬಂದು ಕೊಚ್ಕೊಂಡಾಯ್ತು, ಅದನ್ನ ಚೆನ್ನಾಗಿ ಈ ತರ ಮಾತುಗಳು ಹೇಳ್ತಾರೆ ಅದಕ್ಕೆ. ಇಲ್ಲ ಇಬ್ಬರಿಗೂ ದೃಷ್ಟಿ ಆಗಿರುತ್ತೆ, ಚೆನ್ನಾಗಿ ಕಾಣಿಸ್ತಿದ್ರು ಬೆಳಿಗ್ಗೆ ಹೋಗ್ಬೇಕಂದ್ರೆ. ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಬೇಕಂತಲ್ಲ ನಿಮ್ಗೆ ಇನ್ನೊಂದು ಖುಷಿ ವಿಚಾರ ಹೇಳ, ಓಕೆನಾ? 1 hour ಸತತವಾಗಿ ಹೊರಟ್ವಿ, ಟ್ರಾವೆಲ್ ಮಾಡ್ಕೊಂಡು ಹೊರಟ್ವಿ.
ಓಕೆನಾ. ಮಸ್ತಾಗಿ ಇರೋ enjoy ನಾನು ಹೇಳ್ತೀನಿ ಮಾಡಿ. ಆರಾಮಾಗಿರೋ. ಅದೇ ಹೇಳು. 20 ನಿಮಿಷ ಮಲಗ್ದ ಅಣ್ಣ, ಓಕೆನಾ, ಸಖತ್ತ ಮಲಗ್ದ. ಇನ್ನೇನೋ 10 ನಿಮಿಷ ಬರ್ಬೇಕು, ಓಕೆನಾ. ಎಲ್ಲ ಪ್ರಿಪೇರ್ ಮಾಡ್ಕೊಂಡ, ಮೈಕ್ ಹಾಕೊಂಡು, ನನ್ನ ಮೈಕ್ ಇಕ್ತೆ, ವಿಡಿಯೋ ನನಗೆ ಮಾಡೋದಕ್ಕೆ ರೆಡಿ ಆದ. ನಾನು ಹೇಳ್ದೆ ಇನ್ನೇನೋ ಕಾಲೇಜ್ ಹತ್ರ ಇದ್ದಂಗೆ ನಾನು 2 ನಿಮಿಷ ಅಲ್ಲಿ ಹಿಂದೆ ನಿಲ್ಲಿಸ್ತೀನಿ, ಮುಂದೆ ಹೋಗ್ಬಿಟ್ಟು ಮಾಡು ಅಂತ ಹೇಳ್ದೆ. ಸೊ ಇನ್ನು ಕಾಲೇಜು ಮುಂದೆ ಇಲ್ಲಿ ಐತೆ, ಇವನು ಇಲ್ಲಿ ಇಳಿತಾನೆ, ಅಲ್ಲೆಲ್ಲರೂ ನೋಡ್ತವ್ರೆ ಇವ್ನು ಇಳ್ದಿರೋದು. ಇವನು ಇಳ್ದಿದ ತಕ್ಷಣ ಬೆಲ್ಟ್ ಡಮಾರ್ ಪ್ಯಾಂಟ್ ಉದುರ್ತೈತೆ. ಅವ ಅಣ್ಣ ಪ್ಯಾಂಟ್ ಉದುರ್ದಿರ ಅಣ್ಣ, ಬೆಲ್ಟ್ ಹೋಯ್ತಾನ. ಒಳಗಡೆ ಬಂದ ಬೆಲ್ಟ್ ಹಾಕೊಳಕ್ ಹೋಯ್ತಾನೆ, ಬೆಲ್ಟು ಮುರಿದೋಯ್ತೆ. ಆಮೇಲೆ ಹೆಂಗೋ ಬೆಲ್ಟ್ ಸಿಗಿಸ್ಕೊಂಡು ಏನೇನೋ ಮಾಡಿ ಕಾರಲ್ಲಿ ಒಳಗೆ ಹಾಕೊಂಡು ಆಮೇಲೆ ಮಾನ ಮರ್ಯಾದೆ ಆವಾಗ ಹೋಗಿರ್ಬೋದು, ಬಟ್ ಅವ್ರು ಕೊಟ್ಟರು ನೋಡು ಒಂದು ಪ್ರೀತಿ, ಒಂದೊಂದಕ್ಕೂ ಒಂದೊಂದು ಗೂಸ್ ಬಂಪ್ಸ್ ಇದಲ್ತು. ಅಂದ್ರೆ ಎಲ್ಲಿಂದ ಏನಾದ್ರು ಮಾಡೋ ಅಂದ್ರೆ ಎದೆ ಪೂರ್ತಿ ಬಾಡಿನೇ ಕೂದ್ಲಿ ಇದಲ್ತು. ಈಗ ಅಲ್ಲಿ ಅದಕ್ಕೆ ಹೋಗಿ ಬಂದ್ಮೇಲೆ ನಿಮ್ಮ ಚೇಂಜ್ ಆಗಬಹುದೇನೋ. ಇಲ್ವಾ? ನನ್ಗೆ ಯಾಕೋ ಡೌಟ್ ಅಪ್ಪ, ಅವನು ಏನಿದ್ರು ಅವನೇ. ಓಕೆ, ಥ್ಯಾಂಕ್ ಯು. ಈಕದೆ ಸರಿ ನಾನು ಹಿಂಗ್ ಜಸ್ಟ್ ಇನ್ನ ಒಳಗಡೆ ಅಂದ್ರೆ ಸ್ಟೇಜ್ ಮೇಲೆ ಹೋಗಿಲ್ಲ ಮಮ್ಮಿ, ಒಳಗಡೆ ಹೋಗ್ಬೇಕು ಅಷ್ಟೇ. ಈ ಕಡೆಗೆ ನೋಡಿದ ತಕ್ಷಣ ನಾನು ಗಾಬರಿ ಬಿದ್ದೋದೆ ಒಂದು ಸೆಕೆಂಡ್. ನನಗೆ ಖುಷಿಯಲ್ಲಿ ವಿಡಿಯೋ ನೀನು ಇಷ್ಟು ಗುರ್ಸ್ತಾ ನನಗೆ ಖುಷಿ ಆಗ್ಬಿಡು. ಆಮೇಲೆ ಸುದೀಪ್ ಅವ್ರ ಜೊತೆ ಇನ್ನೊಬ್ರು ಬಂದಿದ್ರು ಗೊತ್ತಾ, ಸುಮ್ಮನೆ ಯಾರೋ ಕಿರ್ಸ್ತಾವ್ ಹಿಂದೆ. ಯಪ್ಪ, ಹೋಗೋಣ ಬನ್ನಿ ಹೋಗೋಣ ಮತ್ತು ಅಷ್ಟೇ. ಬಿರಿಯಾನಿ ಮಾಡಿದ್ದಾರೆ. ಗ್ಯಾಪ್ ಅಲ್ಲಿ ಒಬ್ರು ಚೋಟು ಎಲ್ಲಿ ಅಂತ ಕೇಳಿದ್ರು. ಅಷ್ಟು ಜನದಲ್ಲಿ ಗ್ಯಾಪ್ ಅಲ್ಲಿ ಚೋಟು ಎಲ್ಲಿ ಅಂದ್ರು. ಚೋಟು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗಿದ್ದಾರೆ, ಪಾಸ್ ಆದ ಒಂದ್ ಸಬ್ಜೆಕ್ಟ್ ಫೇಲ್ ಆಗಿದ್ದಾನೆ ಅಂತ ಹೇಳಿದೆ. ಅವ್ನು ಎಕ್ಸ್ಟ್ರಾ ಸೇರಿಸ್ತಾರೆ ಈಗ, ನಾನೇನ್ ಹೇಳ್ತಾರೆ ಅವ್ನು ಎಕ್ಸ್ಟ್ರಾ ಸೇರಿಸ್ತಾರದು. ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಪಾಪ ಪೇರೆಂಟ್ಸ್ ಎಲ್ಲ ವ್ಲಾಗ್ ನೋಡ್ತೀವಿ, ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಏನು ಅದನ್ನ ಹೇಳಿ ಮಾರ್ಕ್ಸು ಹಿಂಗೆ ತೆಗಿತಾರೆ ಅಂತ. ಗಿಡ ಕೊಟ್ಟವ್ರೆ. ಹಾ, ಪ್ಲಾಂಟ್ ಚೆನ್ನಾಗಿರೋದು. ಫೈನಲಿ ಬಂದ್ವಿ ಮನೆಗೆ. ಆದ್ರೆ ಒಳ್ಳೆ ಚಿಕನ್ ಮಾಡ್ತಾರೆ, ಬಟ್ ನಾನ್ ತಿನ್ನೋಗಿಲ್ಲ, ನಾನು ಸ್ವಲ್ಪನೇ ತಿನ್ನೋದು. ನಮ್ಗೆ ಇವತ್ತು ಊಟ ತಿಂದಿರ ಅಂದ್ರೆ ಊಟ ಸೇರ್ದಂಗೆ. ಅಲ್ಲ ಇಲ್ಲೆಲ್ಲ ಎಷ್ಟು ಸ್ಟಡಿ ಆಗೈತೆ ಪ್ಯಾಂಟು. ಎಕ್ಸಾಕ್ಟ್ ಅಮ್ಮ ಎಲ್ಲೋಡು ಅಲ್ಲಿ ಕಾಲೇಜ್ ಎಂಟ್ರಿ ಗೇಟ್ ಅಲ್ಲಿ ಒಂದ್ 10-15 ಜನ ಅವ್ರೆ. ಎಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರ ಸ್ಟಾರ್ಟ್ ಮಾಡಿರ್ತಾರೆ. ಅವಾಗಲ್ಲ ಪ್ರೀತಿ ಉದ್ರೋಗಿದ್ರೆ ಏನ್ ಗತಿ? ಅಲ್ಲ ಅವಾಗಲ್ಲ ಕಣಮ್ಮ, ಅವನು ನನ್ ಕಾರ್ ಇಳಿಸ್ಬಿಟ್ಟು ಮಮ್ಮಿ ಕಾರ್ ಇಳಿಸ್ಬಿಟ್ಟು ಜೋಶಲ್ಲಿ ವಿಡಿಯೋ ಮಾಡ್ಬೇಕಂತ ಓಡೋಬೇಕಾದ್ರೆ ಪ್ಯಾಂಟ್ ಹಿಂಗೆ ಕೆಳಗೊಂಡ್ಬಿಟ್ರೆ ಅಲ್ಲಿ ಉದ್ರಿಲ್ಲ, ಇಲ್ಲಿ ತೆಗ್ದ್ಬಿಟ್ಟು ಹಿಂಗ್ ಇಳಿದಿದ್ದು. ಮೂಮೆಂಟ್ ಇದ್ರೆ ನೋಡ್ಕೊಂಡ್ರೆ ಹೇಳಪ್ಪ. ಯಾವಾಗ ಕಳಿಸ್ತೀನಿ ನೀನು? ನಾಳೆ ವಿಡಿಯೋ ತೋರ್ಸು, ನೋಡಿಲ್ಲ ನಾವು. ಅದೇ ತೋರ್ಸ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿಲ್ಲ, ಅದೇ ಸ್ಟೋರಿ ಹಾಕಿದ್ದು. ಅದೇ ಆಕಾಶ್ ಬಂದಾಗ ಹಾ ಅವ್ರದ್ದು ಸೂಪರ್ ಕ್ರೇಜಿ ಮಸ್ತ್. ಆಕಾಶ್ ಬರೋಣ ಮಸ್ತ್. ಅವ್ರು ಬಂದಿದ್ರ? ಏನಿಸ್ತು ವಿಡಿಯೋ ನೋಡಿ? ಇನ್ನೂ ಬೆಳಿಬೇಕು, ಹಾ ಕರೀತಾ ಇರ್ಬೇಕು ಎಲ್ರೂ. ಗೈಸ್ ನಾನು ಹೇಳಿಲ್ವಾ, ನಮ್ಮ ಅಮ್ಮ ಇವಾಗ ಮೆಲ್ಲಿಗೆ ಹಿಂಗೆ ಕರೆದ್ಬಿಟ್ಟು ಬಾಯಿಲ್ ಸುದೀಪ ಬಾಯಿಲ್ ಅಂತ ನನ್ನ ನೋಡಿ ಈಗ ಕರ್ಕೊಂಡು ಹೋಗ್ತಿರೋದು. ಹಾಂ ಈಗ ನೋಡಿ ಏನು ಆಯ್ತು, ನೀವೇನು ಕೇಳ್ಕೊಂಡು ಮಾತಾಡ್ಕೊಳ್ಳಿ. ಏನು ಹೆಂಗೆ ಗೈಸ್ ಹೀಗೆ ಕೇಳೋದು ಅಮ್ಮ. ಶಿರು ಬಂದಾನೆ, ನಾನು ಈಗ ಊಟ ಮಾಡಬೇಕು. ಅದಕ್ಕೂ ಮುಂಚೆ ಅಣ್ಣಂಗೆ ಕಾಪ್ಸ್ ಮಾಡಿಸ್ತೀನಿ. ನಮಗೆ ಜಿಮ್ಮಲ್ಲಿ ಮಾಡಿಸೋ ಕಾಪ್ಸ್ ಮಾಡಿಸ್ತೀನಿ, ಓಕೆನಾ. ಸದ್ಯಕ್ಕೆ ನಾನು ಇದೇ ಯೂಸ್ ಮಾಡ್ತೀನಿ. ಬರಲಿ ಈ ಎಡ್ಜಲ್ಲಿ ನೋಡು, ಈ ಎಡ್ಜು ಓಕೆನಾ. ಈ ಎಡ್ಜಿಗೆ ನಿಂತ್ಕೊಂಡು ಡೌನ್ ಹೋಗ್ಬೇಕು, ಮೇಲೆ ಬರಬೇಕು, ಡೌನ್ ಹೋಗ್ಬೇಕು, ಮೇಲೆ ಬರಬೇಕು. ಬೆಸ್ಟ್ ಗಾಯ್ ಸಿಕ್ತು. ಬರ ಮೆಟ್ಲಿದೆ, ಸಿಂಪಲ್ ಆಗಿ ಮೆಟ್ಲು ಮೇಲೆ ಮಾಡ್ಬೋದು. ಇಷ್ಟೇ. ಹಿಂಗೆ ಕೆಳಗಡೆ ಹೋಗೋದು, ಹಿಂಗೆ ಮೇಲೆ ಬರೋದು, ಹಿಂಗೆ ಕೆಳಗಡೆ ಹೋಗೋದು, ಹಿಂಗೆ ಮೇಲೆ ಬರೋದು, ಓಕೆನಾ. ಕೆಳಗಡೆ ಹೋಗಿ ಮೇಲೆ ಬರೋದು 15 ಸೆಟಿಲ್ ಕೆಳಗಿಲ್ಲ ನಿಮಿಷ. ಅದಾಗಿದ ತಕ್ಷಣ ಸೈಡು ಈ ಥರ ಸೈಡು ಹಿಂಗೆ ಕೆಳಗಡೆ ಹೋಗ್ಬೇಕು, ಮೇಲೆ ಬರಬೇಕು. ಅದಾದ್ಮೇಲೆ ಕೇಳ್ಕೆಲ್ಲ ಇಲ್ಲಿ ನೋಡು, ಇಲ್ಲಿ ನೋಡು. ಆಮೇಲೆ ಹಿಂಗೆ 1 2 ಓಕೆನಾ. ಇದು 15 ಸೆಟ್ಟು ಫಸ್ಟ್. ಇವಾಗ ನಾನು ಇದೆಲ್ಲ ಮಾಡ್ತೀನಿ. ಭಾನುವಾರ ರೀಲ್ ಶೂಟಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಬತ್ತೆ ಮಾಡೋಣ. ಎಲ್ಲೋಯ್ತೆ ಇರೋ ಒಂಚೂರು ಅಗಲ ಹಾಕೋ ಕಾಲು ನನ್ನ ಒಂಚೂರು. ಅಷ್ಟೊಂದಲ್ಲ, ಸ್ವಲ್ಪ ಒಳಗಡೆ ಹಾಕೀಗ. ಹಾಂ ಸಾಕು. ಹಾಂ ಅಲ್ಲಿ ಇಟ್ಕೊಳ್ಳೋ, ಇದನ್ನ ಇಟ್ಕೊಳ್ಳೋ. ಹಾಂ ಕೆಳಗಡೆ ಹೋಗ್ಬೇಕು ಫುಲ್ಲು. 4 ಕೆಳಗಡೆ ಹೋಗ್ಬೇಕು. 5 6 7 8 9 10 11 1 ಓಕೆ 11 12 13 14
15 ನೆಕ್ಸ್ಟು. ಹಾಂ ತುದಿಲಿ ನಿಂತ್ಕೋಬೇಕು, ತುದಿಲಿ. ಹಾಂ ಓಕೆ ರೆಡಿ. 1 2 3 4 5 6 7 ಕೆಳಗಡೆ ಹೋಗ್ಲಿ ಕೆಳಗಡೆ. ಹಾಂ ಹೆಂಗೆ ಹೋಗ್ಬೇಕು? ಹಾಂ 8 ಹಾಂ 9 10 11 12 13 14 ಎತ್ತು 15. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಓಕೆ 15 ಆಯ್ತು. ಇದನ್ನೇ ಮಾಡಿಲ್ಲ, ಅದು ಹೆಂಗೆ ಜಿಮ್ ಮಾಡ್ತೀನಿ? ಇಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟು. ಹಾಂ ಇನ್ನೊಂದು ಸೆಟ್ ಐತೆ ಬಾಯ್ಲಿ. ಮುಂದೆ ಹಿಂಗೆ ಮುಂದೆ 1 2 3 4 5 6 ಇಂದು ಜನಗೆ ಗೋವಿಂದ 12. ಏಯ್ ಬರೀ ಕಾಲ್ ಮಾತ್ರ. ಹಾಂ ಬೆಂಡ್ಗಿಂಡೆಲ್ಲ ಮಾಡಂಗಿಲ್ಲ, ಬೆಂಡ್ಗಿನ್ ಮಾಡಂಗಿಲ್ಲ. ಕಾಲು ಹಿಂಗೆ ಹೋಗ್ಬೇಕು. ಹಾಂ ಕಾಲು ಸೊಟ್ಟ ಮಾಡಂಗೆ. ಕಾಲು ಮಾತ್ರ ಎತ್ಬೇಕು, ತುದಿ ಮಾತ್ರ ಎತ್ಬೇಕು ಅಷ್ಟೇ. ಹಾಂ ಕಾಲು ಮಾತ್ರ. 10 11 12 13 14 15 16 ಇದೇ ಜಿಮ್ಮು, ಇದನ್ನೇ ಮಾಡ್ಸೋದು. ಟ್ರೀಟ್ ಮಾಡೋದ ಇಲ್ಲೆಲ್ಲ. ಹೌದು ಇದನ್ನೇ ಮಾಡ್ಸೋದು. ಓಕೆ, ನನ್ನ ಜೊತೆ ನಾಳೆ ಬೆಳಗ್ಗೆ ಇನ್ನೂ ನೋವು ತಿಂತ್ಯಾ? ಥ್ಯಾಂಕ್ ಯು. ನನಗೂ ಬೆಳಗ್ಗೆ ಅದೇ ನೋವಿತ್ತು, ಅದೇ ಜಾಗದಲ್ಲಿ. ಅಲ್ಲಡಮ್ಮ, ಇದೊಂದೇ ಒಂದು ಎಕ್ಸರ್ಸೈಸ್ ಮಾಡಕ್ಕೆ ನೀನು ಜಿಮ್ಗೆ ಹೋಗಿ ಏನಮ್ಮ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ ಅಂತಾನೆ. ಇನ್ನು ನೋಡಲಿ ಅಂಕಲ್ ಮಾಡಿ ಅನ್ಕೊಂಡು ಬೇಡ ಅಪ್ಪ, ಸಡನ್ ಆಗಿ ಇದಾಗುತ್ತೆ. ಗೈಸ್, ನಿನ್ನೆ ನಾನು ಬಂದು ಲೈಕ್ ಆ ಎಕ್ಸೈಟ್ಮೆಂಟಲ್ಲೇ ಲೈಕ್ ನಾನು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ, ಹಂಗೆ ಮಲ್ಕೊಂಡ್ಬಿಟ್ಟೆ ಖುಷಿಲಿ ನಾನು. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ಆ್ಯಂಡ್ ಈಗಲೂ ಕೂಡ ಅದು ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ 4 ವರ್ಷದ ಮುಂಚೆ ನಾನು ಅದನ್ನು 4 ಅಲ್ಲ, ಈಗ ಆಲ್ಮೋಸ್ಟ್ ನಾನು 4 ಅಂತೇನೆ 5-6 ವರ್ಷ ಆಗ್ಬಿಡೈತಲೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಸೊ ಆ ಒಂದು ಮೂಮೆಂಟಿಗೆ, ಆ ಕ್ಷಣಕ್ಕೆ ಅದು ನೆನೆಸ್ಕೊಂಡು ಈಗಲೂ ಕೂಡ ಎಷ್ಟು ಸಲ ನೋಡಿದ್ದೀನಿ ಅಂದರೆ 100 ಟೈಮ್ಸ್ ನೋಡಿದ್ದೀನಿ ಆ ವಿಡಿಯೋನ. ಬಿಕಾಸ್ ಆ ಒಂದು ಸ್ಟೇಜ್ ಇರುತ್ತಲ್ಲ, ಸೊ ಏನಂದರೆ ನಾವು ಹಾರ್ಡ್ ವರ್ಕ್ ಮಾಡೋ ಸ್ಟೇಜ್ ಇರುತ್ತಲ್ಲ, ಆ ಟೈಮಲ್ಲಿ ಹೆಂಗೆಲ್ಲ ಮಾಡಿದ್ದೀನಂದರೆ ಸೀರಿಯಸ್ಲಿ ಹತ್ರದಲ್ಲಿರೋರಿಗೆ ಗೊತ್ತು ಆ ಒಂದು ಕಷ್ಟ. ಆಮೇಲೆ ಏನು ವಿಡಿಯೋ, ಆಮೇಲೆ ಕೆಲವ್ರು ಹೇಳ್ತಾರೆ ಏನು ದೊಡ್ಡ ಸಾಧನೆ ಮಾಡಿದ್ದಾರೆ, ಏನು ಮಾಡಿದ್ದೀರಾ ಅದು. ಒಬ್ಬೊಬ್ರು ಇರ್ತಾರೆ ಹೇಳೋರು. ಆ್ಯಂಡ್ ಕಮೆಂಟ್ಸ್ಗಳು ನೋಡ್ತಿರ್ತೀನಲ್ಲ, ಇದಂತ ಕಮೆಂಟ್ಸ್ ಅಲ್ಲ, ಬೇರೆಯವ್ರ ಕಮೆಂಟ್ ನೋಡ್ತಿರಲ್ಲ. ಬೇರೆಯವ್ರು ಚೆನ್ನಾಗಿ ಬೆಳೆದಿರೋರು ಕೂಡ ಅವ್ರ ಕಮೆಂಟ್ ನೋಡಿದಾಗಲೂ ಕೂಡ ಒಂಥರ ಏನೇನೋ ಕಮೆಂಟ್ ಹಾಕಿರ್ತಾರೆ. ಅದನ್ನ ನೋಡಿದಾಗೆಲ್ಲ ಅರೆ ನಾವು ಎಲ್ಲ ಪ್ಲ್ಯಾಟ್ಫಾರ್ಮು ಒಂದೊಂದು ಥರದ್ದು. ಸೊ ಇನ್ಸ್ಟಾ, ಯೂಟ್ಯೂಬ್ ಅನ್ನೋದೊಂದು ಪ್ಲ್ಯಾಟ್ಫಾರ್ಮು, ಫಿಲಮ್ ಅನ್ನೋದೊಂದು ಪ್ಲ್ಯಾಟ್ಫಾರ್ಮು. ಸೊ ಕಂಪ್ಲೀಟ್ಲಿ ಎಲ್ಲ ಒಂದೊಂದು ಇರುತ್ತೆ. ಬಟ್ ನಾನು ನನ್ನ ಒಂದು ಚಾಯ್ಸ್ನ ಇದನ್ನೇ ಅಂತ ಡಿಸೈಡ್ ಮಾಡಿಕೊಂಡು ಆ್ಯಂಡ್ ವರ್ಕ್ ಹಾರ್ಡ್ ಮಾಡಿದೆ. ಅಷ್ಟು ಸುಲಭ ಅಲ್ಲ, ಅಷ್ಟು ಜನ ಪ್ರೀತಿ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಫೈನಲಿ ಐ ಡಿಡ್ ಇಟ್ ಮಾಡಿದ್ದೀನಿ. ಇನ್ನೂ ತುಂಬ ಮಾಡೋದಿದೆ. ಆ್ಯಂಡ್ ಅದು ನೆನೆಸ್ಕೊಂಡಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ, ಆನಂದ ಬಾಷ್ಪ ಅಂತಾರಲ್ಲ ಆ ಥರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಕಾಲೇಜ್ಗೆ. ಆ ಒಂದು ಲೈಕ್ ನಾವು ಕಾಲೇಜಿಗೆ ಇನ್ವೈಟ್ ಮಾಡಿ ಅಷ್ಟು ಪ್ರೀತಿ, ಅಷ್ಟು ಜನ ನೋಡಿ ನಾನೇ ಕಂಗಾಲಾಗ್ಬಿಟ್ಟಿದ್ದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್, ಯಾರ್ಯಾರೆಲ್ಲ ನನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಲೆಟ್ಸ್ ಗೋ ಸುದೀಪ್ ಫಾರ್ಮ್, ಇನ್ನು ತುಂಬ ಸ್ಟ್ರಾಂಗ್ ಬಿಲ್ಡ್ ಮಾಡುವ. ಥ್ಯಾಂಕ್ ಯು ಎಲ್ಲ ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ ಯು. ಆ್ಯಂಡ್ ಚೆನ್ನಾಗಿ ಓದಿ, ಟೀಚರ್ಸ್ ಕೂಡ ಯಾವಾಗ ಹೇಳ್ತಿರ್ತಾರೆ ಚೆನ್ನಾಗಿ ಓದಬೇಕು ಅಂತ, ಓದ್ತಾರಿ ಅಷ್ಟೇ. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್, ಪ್ರೌಡ್ ಮೂಮೆಂಟ್ ಆ್ಯಂಡ್ ಪ್ರೀಶಿಯಸ್ ಮೂಮೆಂಟ್ ಅಂದರೆ ಅದೇ ನನಗೆ. ಎಷ್ಟು ಖುಷಿ ಆಗೋದಂದ್ರೆ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು. ಅಪ್ಪ ಥ್ಯಾಂಕ್ ಯು, ಮಚ್ ಲವ್, ಥ್ಯಾಂಕ್ ಯು. ಲೆಟ್ಸ್ ಗೋ ಸುದೀಪ್ ಫಾರ್ಮ್, ಇನ್ನು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋಣ. ಆ್ಯಂಡ್ ಇನ್ನು ತುಂಬ ಮಾಡೋದಿದೆ ಅಷ್ಟೇ. ಥ್ಯಾಂಕ್ ಯು. ಹೆಂಗಿತ್ತು ಅಂತ ನೀವು ಕಾಮೆಂಟ್ ಹಾಕಿ. ಆ್ಯಂಡ್ ಕಾಮೆಂಟ್ ತುಂಬಿಡ್ಲಿ, ಹಂಗೆ ನನ್ನ ಕಾಮೆಂಟ್ಸ್ ಬಾಕ್ಸ್ ಎಲ್ಲ ಜಾಸ್ತಿ ತುಂಬಿಡ್ಲಿ, ಅದರಲ್ಲೂ ನಮ್ಮ ಸುದೀಪ್ ಫಾರ್ಮ್ ಅಷ್ಟೇ. ಥ್ಯಾಂಕ್ ಯು, ಮಚ್ ಲವ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತೆ ಇದೇ ಥರ ಕಾಲೇಜ್ ಇವೆಂಟ್ಗೆ ಹೋಗ್ತಾ ಇರೋಣ, ಸಿಗ್ತಾ ಇರೋಣ. ಇನ್ನು ತುಂಬ ದೊಡ್ಡದಾಗಿ ಮಾಡೋಣ, ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ, ಎಂಟರ್ಟೈನ್ಮೆಂಟ್ ಮಾಡೋಣ ಅಷ್ಟೇ ಗೈಸ್. ಥ್ಯಾಂಕ್ ಯು, ಬಾಯ್.